ಸರ್ ನಮಸ್ತೆ. ಮೊನ್ನೆ ಒಂದು ವಿಡಿಯೋ ಹಾಕಿದೆ ಭಾನುವಾರ. ಪಾಪ ಬೆಂಗಳೂರವನು ಹುಡುಗ. ನಾನು ಹೇಳಿದೆ ಪ್ರೆಸ್ಟು ಪಾಪ ಹುಡುಗಿ ನೋಡ್ಕೊಂಡು ಹೋಗ್ಬಿಡಿ, ನಿಮ್ಮ ಯಾವುದೋ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತಿದ್ರಲ್ಲ ಸರ್, ಮದುವೆ ತೀರ್ಸ್ಕೊಂಡು ಹೆಂಗೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಬೆಸ್ಟು ಹುಡುಗಿ ನೋಡ್ಕೊಂಡು ಹೊಂಟೋಗ್ಬಿಡಿ ಅಂದರು. ಆ ಹುಡುಗಿ ಮನೆಯವರು 10:30ಗೆ ಬರಳಿದ್ರು. ಪಾಪ ಆ ಹುಡುಗ ಏನು ಮಾಡ್ದ, ಮದುವೆ ತೀರ್ಸ್ಕೊಂಡು ಅಮ್ಮ ಈಗ ಹುಡುಗಿ ನೋಡ್ಕೊಂಡು ಹೋಗೋಣ ಅಂತ ಪಾಪ ಅವರು ಹೊರಟಿದ್ದಾರೆ. ಬೆಂಗಳೂರಿಂದ ಬಂದಿದ್ದಾನೆ ಪಾಪ. ತುಂಬ ಖುಷಿ ಆಯಿತು ನನಗೆ. ಹುಡುಗನ ಬಗ್ಗೆ ಏನು ಕ್ಯಾರೆಕ್ಟ್ರಲ್ಲಿ ಹೇಳ್ತಾ ಇಲ್ಲ, ತುಂಬ ಖುಷಿ ಆಯಿತು. ಮತ್ತು ಚಾಮರಾಜನಗರಕ್ಕೆ ಹುಡುಗ ಬಂದಿದ್ದಾನೆ. ಹುಡುಗಿ ಮನೆಗೆ ಫೋನ್ ಮಾಡಿದ್ರೆ ನಾವು 10:30 ಮೇಲೆ ಹುಡುಗಿ ತೋರಿಸಲ್ಲ ಅಂತ ಹೇಳಿದ್ರು. ಅಟ್ಲೀಸ್ಟ್ ಒಂದು ನಾನು ಇಂಗ್ಲೀಷ್ ಬರಲ್ಲ, ಅನ್ಎಜುಕೇಟೆಡ್ಡು, ನಾನು ಇರೋದು ಹೇಳ್ತಾಯಿದ್ದೀನಿ. ಒಂದು ಲೋಟ ನೀರು ಕೊಡಲಿಲ್ಲ ಹುಡುಗಿ. ಇವಾಗಲೇ ಆ ಥರ ಮಾಡಿದ್ಮೇಲೆ ನೀವು ಹೋದ್ರ ಮನೇಲಿ ಬಾಳ್ತಾಳ ಬಿಡ್ತಾಳ ಅಂತ ಯಾವ ಗ್ಯಾರಂಟಿ ಸಹ? ಒಂದು ಹುಡುಗನ ಬಗ್ಗೆ ಕೇವಲ ನೋಡಿದ್ರಲ್ಲ, ನನಗೆ ತುಂಬ ಬೇಜಾರಾಗಿ ಈ ವಿಡಿಯೋನ ಮಾಡಬಾರ್ದಾಗಿತ್ತು. ಮಾಡಿ ಇದನ್ನು ಸ್ಟೇಟಸ್ಗೆ ಫೇಸ್ಬುಕ್ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಥರ ಹುಡುಗನ ಬಗ್ಗೆದಲ್ಲಿ ಕೇವಲ ನೋಡ್ತಾರಲ್ಲ ಹೆಂಗೆ? ಅದು ನಮ್ಮ ಕುಂಬಾರ ಸಟ್ರು ಹುಡುಗಿ, ಚಾಮರಾಜನಗರ. ಆ ಹುಡುಗಿ ಏನು ಹೇಳೋದು, ನನಗೆ ಓದು ಬರೋಲ್ಲ, ಏನು ಹೇಳ್ತಾರಲ್ಲ ನಮ್ಮ ಎಂಥದ್ದು ಹೇಳಿದ್ರು ಸಹ. ಅದು ಇನ್ನೂ ಈಗ ನೋಡಿ ನಾವು ವೀಡಿಯೋ ಮಾಡ್ತಾಯಿದ್ರು ನಮಗೆ ಗೊತ್ತಿಲ್ಲ. ನಮ್ಮ ಫೇರೆನ್ಸು ಅದು ಫೇರೆನ್ಸ್ ಅಂದ್ರೋ ಇಲ್ಲ ಕೆಟ್ಟದಾಗಿ ನನಗೆ ಬೋದ್ರ ಅದು ನನಗೆ ಗೊತ್ತಿಲ್ಲ. ಅಂದರೆ ಈ ಥರ ಫೇರೆನ್ಸ್ ಇಷ್ಟ ತನಕ ಕಾದಿದ್ರು ಹೊಂಟೋದ್ರು, ಬೇಡಿ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಈ ಥರ ಪಾಪ ಆ ಹುಡುಗನ್ನ ಕರೆಸ್ಬಿಟ್ಟು ಆ ಹುಡುಗ ಏನು ಮಾತಾಡಲಿಲ್ಲ. ನನಗೆ ಬೇಜಾರಾಗಿ ಈ ಮರ್ಯಾದಿನ ಅವಮಾನ ನನಗೆ ತಡ್ಕೊಳಕ್ಕಾಗದೆ ವಿಡಿಯೋ ಮಾಡ್ತೀನಿ. ಈ ಥರ ನಮ್ಮ ಕುಂಬಾರ ಸಟ್ರುಗಳು ಈ ಥರ ಮಾಡ್ತಾರಲ್ಲ ಕರೆಸ್ಬಿಟ್ಟು, ಇದು ಹೆಂಗೆ ಸಾರು? ಯಾವ ಥರ? ಹಿಂದೆ ನಮ್ಮ ತಂದೆಯವರಿದ್ದರು, ಆ ಟೈಮ್ಲಿ ಬುಂಡಕಾಲು ಮರಿತಲ್ಲ ಆಡ್ನದು ಕುಡಿಯೋದು ಬತ್ತಿತ್ತಲ್ಲ, 3 ರೂಪಾಯಿ ಗುಡ್ಡ ಬತ್ತಿತ್ತು ಸಹ, ಅದು ತಿಂತಿದ್ರು. ಅದನ್ನ ಮರ್ತುಬಿಟ್ರ. ಈಗ 700 ರೂಪಾಯಿ ಕೊಟ್ಟು 800 ರೂಪಾಯಿ ಕೊಟ್ಟು ಮಾಂಸ ತಿಂತಾರಲ್ಲ, ಆಗ ಜಮ ಬಂದ್ಬಿಟ್ಟಿದೆ ಇದು. ಹಿಂದೆ 3 ರೂಪಾಯಿ ಕೊಟ್ಟು ಕುರಿ ಕೂಲು ಅದೇನೋ ತಿಂತಾರಲ್ಲ ಸಹ, ಅದನ್ನ ನೆನೆಸ್ಕೊಳ್ಳಲ್ಲ. ಅದೇನೋ ಟಿ ವಿ ಮುಂದೆ ಒಂದೆರಡು ಹೂವು ಮತ್ತು ಇನ್ನೇನೇನೋ ಮಾಡ್ತಾರ, ಅದೇ ನಮ್ಗೆ ಗೊತ್ತಿಲ್ಲ. ಆಗಲೇ ಹೇಳ್ದಲ್ಲ ಸಹ ಅನ್ಎಜುಕೇಟೆಡು ಅಂತ. ನಾನು ಏನು ಮಾತಾಡ್ತೀನಿ ಏನು ಅಂತ ನನಗೆ ಗೊತ್ತಿಲ್ಲ. ಜಂಬ ಬಂದ್ಬಿಟ್ಟಿದೆ. 3 ಚದ್ರಿಗೆ ತಾರಸಿ ಹಾಕ್ಬಿಟ್ಟು ಅದಕ್ಕೆ ಒಂದು ಟಿ ವಿ, ಒಂದು ಡೆಕೋರೇಷನು ಏನೋ ಆಳು ಮೂಳು ಎಲ್ಲ ಮಾಡ್ತಾರೆ. ಏನು ಶ್ರೀಮಂತರು ಒಬ್ಬೊಬ್ಬ ಶ್ರೀಮಂತರು. ನಮ್ಮ ನಿಂಗಾಯ್ತರು ಬೀದಿಲಿಯಲ್ಲಿ ನಮ್ಮ ಒಕ್ಕಲಿಗೌಡರಲ್ಲಿ ಮಡಗರಲ್ಲ, ಒಂದೊಂದು ನಾಯಿ ಸಾಕ್ತಾರಲ್ಲ, ಆ ನಾಯಿ ಬಿಸ್ಕೆಟ್ ಕೆಟ್ಕಲ್ಲ ನಾವು ಆಡ್ಬೇಕು ಜಂಬ್ಯ. ಈ ಥರ ಆಗ್ಬಿಡಿ. ಹುಡುಗನ ಕರ್ಕಬ ಅಂದ್ಬಿಟ್ಟು ಈ ಥರ ನನಗೆ ಮಾಡಿದ್ರಲ್ಲ, ಮನಸ್ಸು ತಡಿನಾರ್ದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ತಪ್ಪಾಗೇನು ಮಾತಾಡ್ತಿಲ್ಲ. ನಮ್ಮ ಕುಂಬಾರರು ಚೆನ್ನಾಗಿರಲಿ, ಕುಂಬಾರಲ್ಲಿ ಎಲ್ಲರೂ ಚೆನ್ನಾಗಾರ, ಕೆಲವರು ದುರಾಂಕರ. ಅಂದರೆ ಮನುಷ್ಯನಿಗೆ ದುರಾಂಕಾರ ಬರ್ಬೇಕಂತ, ಆಂಬವು ಬರಬಾರ್ದಂತೆ. ಅವಳು ಪಲ್ಲಿ ನುಡಿತಿದೆ ನಿಜ. ಈ ಥರ ಯಾವುದೇ ಕೆಲಸಕ್ಕೂ ಮಾಡೋಕ್ಕೆ ಹೋಗಬೇಡಿ. ಪಾಪ ಬೆಂಗಳೂರಲ್ಲಿ ಪಾಪ ಅವನ ಸ್ವಂತ ಕಾರೋ ಬಾಡಿಗೆ ಕಾರೋ ಬೆಂಗಳೂರಿಂದ ಪಾಪ ಬಂದು ಚಾಮರಾಜನಗರದಿಂದ ವಾಪಸ್ ಮಾಡಿಸ್ಬಿಟ್ರು. ಪಾಪ ಹುಡುಗನಿಗೆ ನಾನು ಫೋನ್ ಮಾಡಿದಾಗ, ಸಾರ್ ಏನು ಸಾರ್ ಈ ಥರ ಮಾಡ್ದಲ್ಲ ಅಂದರೆ, ನನಗೆ ಪೆಟ್ರೋಲ್ ಇಲ್ಲ ಏನಿಲ್ಲ ಚಾಮರಾಜನಗರಲ್ಲಿ ಗಾಡಿ ನಿಲ್ಸ್ಕೊಂಡಿದ್ದೀನಿ ಅಂತ ವಿಡಿಯೋ ಹಾಕಿದೆ. ನೋಡಿರ್ಬೋದು ಆಲ್ಮೋಸ್ಟ್ಲಿ ನೀವು. ವಿಡಿಯೋ ಹಾಕಿದೆ ಅದ. ಹಂಗೋ ಅವ್ನು ದುಡ ತಡಿನದ 500 ರೂಪಾಯಿ ಪಾಪ ನನಗೆ ಕೊಟ್ಟ, ನನ್ನ ಕಷ್ಟ ನೋಡ್ನಾರ್ದೆ. ಈ ಥರ ಯಾವ ಕೆಲಸಕ್ಕೂ ಮಾಡಬೇಡಿ. ಎಷ್ಟು ಎಕರೆ ಜಮೀನು ಮಡಗಿದ್ದೀರಿ ಸರ್ ನೀವು? 25 ಎಕರೆ ಮಡಗಿದ್ದೀರಾ, 50 ಎಕರೆ ಮಡಗಿದ್ದೀರಾ? ನೀವು 50 ಎಕರೆ ಮಡಗಿರೋದು ಒಂದೇ. ನಾನು ಕೂಲಿ ಮಾಡ್ಕೊಂಡು ಒಂದು ಕಾರ್ ಮಡಗಿನಿ, ಸೋಕೆ ತಿರ್ಗಾಡ್ತೀನಿ. ಆ ಸೋಕೆ ಮಾಡೋಕ್ಕಾಗಲ್ಲ ನೀವು. ಯಾವತ್ತೂ ಹುಡುಗಿ ಮನೆಯಾಗ ಬರಬೇಕಾದ್ರೆ ನೀವು ಒಂದು ಒಳ್ಳೆಯದೋ ಕೆಟ್ಟದೋ ತಿಳ್ಕೊಂಡು ಕರೆಸಿ. ಹುಡುಗನ ಬಗ್ಗೆ ಯಾವತ್ತೂ ಕೇವಲ ಮಾತಾಡಬೇಡಿ. ಗೊತ್ತಾ? ಗಂಡ ಯಾವ ರೂಪ್ಲಾರು ಎಳಿಬೋದು, ಹೆಣ್ಣು ಮಾಯ. ಮೀನು ಹೆಜ್ಜೆ ಕಂಡು ಹಿಡಿಯೋದಂತ, ಮತ್ತು ಹೆಂಗಸರು ಹೆಜ್ಜೆ ಕಂಡು ಹಿಡಿಯೋಕ್ಕಾಗಲ್ಲ. ಈ ಥರ ನಮ್ಮ ಕುಂಬಾರ ಸಟ್ರಿಗೆ ಒಂದು ಅವಮಾನ ಮಾಡಿಬಿಟ್ಟಿದ್ದಾಳೆ. ಅಂದರೆ ನಮ್ಮವ್ರ ಹುಡುಗಿನೇ ಕುಂಬಾರರು. ಎಷ್ಟು ಎಕರೆ ಮಡಗಿದ್ರು? ಪ್ಯಾರೆನ್ಸು ಏನು ಸ್ಟೈಲಾಗಿ ಪ್ಯಾರೆನ್ಸು 10:30 ಮೇಲೆ ನಾವು ತೋರಿಸಲ್ಲ ಹುಡುಗಿನ ಅಂದ್ರೆ ಅರ್ಥವೇನು? ಬೆಳಗ್ಗೆನೇ ಬರ್ಬೇಕಾದ್ರೆ ನಾವು ತೋರಿಸಲ್ಲ ಅಂದಿರ್ಬೇಕಾಯ್ತು. ಯಾಕಂದರೆ ಇದೊಂದು ನೆವ. ಅವ್ರು ಒಳಗೆ ಯಾರು ಲವ್ ಮಾಡ್ಕೊಂಡಿದ್ದಾರೋ ಅದು ದೇವ್ರೊಬ್ಬನ ಗೊತ್ತು, ನಮಗೆ ಗೊತ್ತಾ? ಈ ಥರ ಮಾಡ್ತಾರೆ ಜನಗಳು. ನಾನೇನಾಗ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ಅನ್ಎಜುಕೇಟೆಡು.
ಈ ಥರ ನಾ ಮಾಡೋದು ವಿಡಿಯೋ ಯಾಕಂದರೆ ಇನ್ನೊಬ್ಬರು ತಪ್ಪು ಮಾಡಬಾರ್ದು, ತಿದ್ಕಲಿ. ಹುಡುಗ ಇಷ್ಟ ಇದ್ದರೆ ಕರೆಸಿ, ಇಷ್ಟ ಇಲ್ಲ ಬ್ಯಾಡಿ ಅಂತ ಫೋನ್ ಹೇಳ್ಬೋದು. ಆ ಹುಡುಗ ಪಾಪ ಬೆಂಗಳೂರಿಂದ ಬಂದ, ನನಗೆ ತುಂಬ ಬೇಜಾರಾಯಿತು ಸರ್. ಅದು ನಮ್ಮದು ಸ್ವಂತ ಕಾರೋ, ಅವನ ಸ್ವಂತ ಕಾರೋ ಇಲ್ಲ ಬಾಡಿಗೆ ಕಾರೋ, ಒಂದು ಲೋಟ ನೀರಿತ್ತಿಲ್ವ? ನಮ್ಮ ಅಭಿಮಾನಿ, ನಮ್ಮ ಕುಂಬಾರ ಸೆಟ್ಗಳು, ಆ ಹುಡುಗ ಅಲ್ಲಿಂದ ಬಂದಿದ್ದಾನೆ, ಆಗಡು ಬಿಡೋದು ವಚ್ಚರ್ಕ, ಅದು ಸೆಕೆಂಡ್ರಿ. ಒಂದು ಲೋಟ ನೀರು ಕೊಡೋಕ್ಕಾಗದೆ ನಮ್ಮ ಪ್ಯಾರೆಂಟ್ಸ್ ಬಂದಿದೆ, ಏನು ಸರ್ ಅಂತ ನನಗೆ ಏನು ಮಾಡ್ತೀರಿ ಎಲ್ಲ ಇದನ್ನು ತಿಳ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ನಮಸ್ಕಾರ.